ಅಬ್ಬಾ ಬಾಬಾ ಬಾಬಾ ಬಾ ಜೇಬ್ನ ದುಡ್ಡು ಮಾಡ್ಕೊಂಡು ಸಾಲ ಕೊಡೋಕ್ಕೆ ಸತಾಯಿಸ್ತಿದ್ಯಾ? ನಿನ್ನಂಥವ್ರಿಂದನೇ ಕಷ್ಟದಲ್ಲಿರೋರಿಗೆ ಸಾಲ ಕೊಡೋಕ್ಕೆ ಯಾರು ಮುಂದೆ ಬರೋಕ್ಕಿಲ್ಲ. ಉಪ್ಪು ಕೇಳಿದೆ ಅಲ್ವಾ? ಇರು ತಕ್ಕ, ಇದಕ್ಕೆ 20 ರೂಪಾಯಿ ಉಪ್ಪಿನ ಕಾಸು ಮುರ್ಕೊಂಡಿವ್ನಿ ನೋಡಿ. ಅಯ್ಯೋ ಯಾಕೆ ಮಗ, ಊಟ ತಣ್ಣಗಾಯ್ತದೆ, ಊಟ ಮಾಡು. ಓ ಏನು ಶಿವಣ್ಣ, ಇವತ್ತು ನಿಮ್ಮ ಅವನ ಅಂಗಡಿ ಕುಣಿಸ್ಬಿಟ್ಟಿದ್ಯಾ? 2 ಕಬಾಬ್ ಪೌಡ್ರು, 2 ಚಿಕನ್ ಮಸಾಲ, ಅರ್ಧ ಡಜನ್ ಮೊಟ್ಟೆ ಕೊಡಿಯಮ್ಮ. ಕೊಡ್ತೇನೆ. ನಿನ್ನ ಹೆಸ್ರೇನಪ್ಪ? ಇದ್ರಾಗ ಐತಾ ನೋಡು. 3000 ಕೊಡಬೇಕು, ಆಮೇಲೆ ಕೊಡೋಣ ಐಟಮ್ ಕೊಡಿ. ಏನು ಶಿವಣ್ಣ, ನಂದು ನಿಂದು ಎಷ್ಟು ವರ್ಷದಿಂದ ಸಂಬಂಧ? ನಾನು ಸಾಲ ಕೊಡ್ದನ ಊರು ಬಿಟ್ಟು ಹೊಂಟೋಯ್ತೀನಾ? ಬಾಯಿಲಿ ಬಾರಯ್ಯ ಇಲ್ಲಿ. ಊರು ಬಿಡೋಕ್ಕೆ ನಾನು ಬಿಡಬೇಕಲ್ಲ. ಮೊದಲು 3000 ತಂದು ಮಡಗು, ಆಮೇಲೆ ಮಾರಿಗುಡಿ ಬಿಟ್ಟು ಹೋಗು. ಅಲ್ಲಿ ಗಂಟ ಈ ಅಂಗಡಿ ಬಿಟ್ಟು ನಾನು ಕಳ್ಸೋಕ್ಕಿಲ್ಲ. ಓ ಶಿವಣ್ಣ, ಆಮೇಲೆ ಕೊಡ್ತೀನಿ ಅಂತ ಹೇಳೋ ನಿಮ್ಮ ಅವಂಗ. ಅಯ್ಯೋ, ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು. ಈಗ ನೀನು ದುಡ್ಡು ಕೊಡ್ತೀಯಾ ಇಲ್ವಾ? ನಾನು ನನ್ನ ಮಗನಷ್ಟು ಮೆತ್ತಕ್ಕಿಲ್ಲ, ಭಾಳ ಹೊರಟು. ಮತ್ತೆ ಹೆಚ್ಚು ಕಡಿಮೆ ಆದರೆ ಅಷ್ಟೇಯ. ನೋಡಮ್ಮ, ಮೈ ತುಂಬ ಸಾಲ, ಮಕ್ಕಳು ಫೀಸ್ ಕಟ್ಟಿಲ್ಲ, ಬೆಳೆ ಬೇರೆ ನಾಶ ಆಗ್ಬಿಟ್ಟಿದೆ, ತುತ್ತು ಅನ್ನೋಕ್ಕೂ ಗತಿ ಇಲ್ಲ. ಹಾಂ, ತುತ್ತು ಅನ್ನಕ್ಕೂ ಗತಿ ಇಲ್ದವನು ಚಿಕನ್ ಮಸಾಲ, ಕಬಾಬ್ ಪುಡಿ, ಮೊಟ್ಟೆ ಬೇಕೇನಪ್ಪ? ಅದು ಹಂಗಲ್ಲ. ಹಾಂ, ಅದು ಇಲ್ಲ ಇದು ಇಲ್ಲ, ಬಾಯ್. ಅಬ್ಬಾ ಬಾಬಾ 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 5,000 ಜೇಬಲ್ಲಿ ಮಡಗಿದೆಯಾ? ಜೇಬಲ್ಲೇ 5,000 ಮಡಗಿರ್ಬೇಕಾರೆ ಬ್ಯಾಂಕ್ನಾಗೆ, ಮನೆಗೆ ಇನ್ನೇಟು ಮಡಗಿರ್ಬೋದು ನೀನು. ನೋಡು, ನಾನು ಬದುಕಿರೋ ಗಂಟ ನನ್ನ ಮಗನಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಹೋಗ್. ಬೆಳಗ್ಗೆ ಅದು ಯಾರ ಮಕ್ಕ ನೋಡ್ಕೊ ಬಂದು. ಅಯ್ಯೋ ಯಾಕೆ ಮಗ, ಊಟ ತಣ್ಣಗಾಯ್ತದೆ, ಊಟ ಮಾಡು. ಯಾಕವ, ಯಾಕಲ್ಲೇ ನಿಂತಿದ್ಯಾ? ಬಾಯ್. ಏನು ಬೇಕಿತ್ತವ? ಅರ್ಧ ಕೆಜಿ ಅಕ್ಕಿ ಬೇಕಿತ್ತು, ಆದರೆ ಹಳೆ ಬಾಕಿ 250 ರೂಪಾಯಿ ಇದೆ. ಅದನ್ನು ಕೊಡದೇ ಇದ್ರೆ ಶಿವಣ್ಣನ ಮನಸ್ಸಿಗೆ ನೋವಾಗ್ತೈತೆ ಅಂತ ಕೇಳದೇ ಇದ್ದೆ ಅವ್ವ. ಮಕ್ಕಳು ಹಸ್ಕೊಂಡವೆ, ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಒಂದು ನಿಮಿಷ ಇರು. ತಗೊಳವ, 1 kg ಅಕ್ಕಿ ಐತೆ. ಇದನ್ನು ತಗೊಂಡೋಗಿ ಅನ್ನ ಬೇಯಿಸಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಹಾಕು. ನೀನು ಕೊಡೋ ಬಾಕಿನ ನನ್ನ ಮಗ ಮನ್ನಾ ಮಾಡವನೆ. ದೇಹಿ ಅಂತ ಬಂದವ್ರಿಗೆ ನನ್ನ ಮಗ ಯಾವತ್ತೂ ಹಂಗೆ ಕಳ್ಸೋಕ್ಕಿಲ್ಲ. ನ್ಯಾಯವಾಗಿದ್ದವ್ರಿಗೆ ದೇವ್ರ ಥರ ಕಾಯ್ತಾನೆ. ಹೋಗಿ ಬರವ, ಮಕ್ಕಳಿಗೆ ಅನ್ನ ಮಾಡಾಕು. ಮಗ, ನಾನು ಮಾಡಿದ ತಪ್ಪು ಅನಿಸಿದ್ರೆ ಕ್ಷಮಿಸ್ಬಿಡು.